ಹಾಯ್, ಸಿಂಪಲ್ಲಾಗಿ ಹಾಗೆ ಸಖತ್ ಟೇಸ್ಟಿಯಾಗಿ ವಡಪೆನ ಯಾವ ರೀತಿ ಮಾಡೋದಂತ ನೋಡೋಣ. ನೀವು ನೋಡ್ತಿರ್ಬೋದು, ನಾರ್ಮಲಾಗಿ ವಡಪೆ ಅಥವಾ ಇದಕ್ಕೆ ತಾಳಿಪಟ್ಟು ಅಂತಲೂ ಕರೀತಾರೆ, ತಾಳಿಪಟ್ಟು ಅಂತ. ಸೊ ಇದಕ್ಕೆ ಕುಕುಂಬರ್ನ ಆ್ಯಡ್ ಮಾಡಿ ಮಾಡ್ತಾರೆ, ಓಕೆನಾ. ಅದೇ ಮೇಯ್ನಾಗಿ ಬೇಕಾಗಿರುವಂಥದ್ದು. ಬಟ್ ನಾನಿಲ್ಲಿ ಕುಕುಂಬರ್ ಇದ್ದಿರಲಿಲ್ಲ, ಸೊ ನಾನು ಕ್ಯಾರೆಟ್ನ ಆ್ಯಡ್ ಮಾಡಿ ಮಾಡಿದ್ದೀನಿ. ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್, ಆಯಿತಾ. ಹೇಗೆ ಮಾಡೋದಂತ ನೋಡ್ಕೊಬರೋಣ ಬನ್ನಿ. ಫಸ್ಟು ನಾನಿಲ್ಲಿ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ, ಓಕೆನಾ. ಇದಕ್ಕೆ ನಾನು ಒಂದು ಈರುಳ್ಳಿ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದೇ ರೀತಿ ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ಇವಿಷ್ಟನ್ನು ಫಸ್ಟು ಆ್ಯಡ್ ಮಾಡ್ಕೋಬೇಕು ಹಿಟ್ಟಿಗೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೋಬೋದು. ನೀವು ಜಾಸ್ತಿ ಜನ ಇದ್ದರೆ ಅಂತ ಸ್ವಲ್ಪ ಜಾಸ್ತಿ ತೊಗೋಬೋದು, ಜಾಸ್ತಿ ಜನ ಇದ್ದರೆ ಅಕ್ಕಿ ಹಿಟ್ಟನ್ನು ಕೂಡ. ಸ್ವಲ್ಪ ರುಚಿಗೆ ಅಂತ ಸ್ವಲ್ಪ ಬೆಲ್ಲದ ಪುಡಿನ ನಾನು ತೊಗೋತಾ ಇದ್ದೀನಿ. ಅದು ಸ್ವೀಟ್ ಅಂತ ಅಲ್ಲ, ಸ್ವಲ್ಪ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದೇ ರೀತಿ ಸ್ವಲ್ಪ ಅರಿಶಿನ, ಓಕೆನಾ. ಇವಿಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕದೆ ಚೆನ್ನಾಗಿ ಕಲಿಸ್ಕೋಬೇಕು. ಯಾಕೆಂದರೆ ಇಲ್ಲಿ ನಾವು ಕ್ಯಾರೆಟ್ ಹಾಕಿದ್ದೀವಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ, ಇದರಲ್ಲೆಲ್ಲ ನೀರಿನ ಅಂಶ ತುಂಬ ಇರುತ್ತಲ್ವ. ಸೊ ಒಂದು ಸಲ ಚೆನ್ನಾಗಿ ಈ ಥರ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು, ಓಕೆನಾ. ಸ್ವಲ್ಪನೂ ನೀರು ಹಾಕಬಾರ್ದು. ಒಂದು ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು, ನೋಡಿ ಜಾಸ್ತಿ ಹಾಕಬಾರ್ದು, ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು, ಓಕೆನಾ. ಯಾವ ಹದಕ್ಕೆ ಕಲಿಸ್ಕೋಬೇಕು ನೋಡಿ, ಈ ರೀತಿ ಹದಕ್ಕೆ ಕಲಿಸ್ಕೋಬೇಕು, ಓಕೆನಾ. ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಮೇಲೆ ಹಾಕಿಡಬೇಕು. ಆಮೇಲೆ ಇದನ್ನ ಚಿಕ್ಕದಾಗಿ ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ, ದೊಡ್ಡ ಉಂಡೆನೂ ಮಾಡಿದ್ದೀನಿ. ನೀವು ಚಿಕ್ಕದಾಗೂ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದು ಹೋಳಿಗೆ ಶೀಟ್ ಬರುತ್ತಲ್ಲ, ಅಮೆಝಾನಲ್ಲಿ ಸಿಗುತ್ತೆ ನಿಮಗೆ. ಸೊ ಆ ಶೀಟಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಅದೇ ರೀತಿ ಆ ಒಂದು ಉಂಡೆನ ತೊಗೊಂಡು ಈ ಥರ ಚೆನ್ನಾಗಿ ಈ ಥರ ತಟ್ಕೋಬೇಕು, ಓಕೆನಾ. ಚೆನ್ನಾಗಿ ಬರುತ್ತೆ, ಓಕೆನಾ. ಸ್ವಲ್ಪ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಚೆನ್ನಾಗಿ ತಟ್ಕೋಬೇಕು. ಆಮೇಲೆ ಮಧ್ಯೆ ಒಂದು ಚಿಕ್ಕದಾಗಿ ಒಂದು ಹೋಲ್ ಮಾಡಬೇಕು, ಯಾಕೆಂದರೆ ಚೆನ್ನಾಗಿ ಬೇಯುತ್ತೆ ಅದು. ಸೊ ಈಗ ತವ ಚೆನ್ನಾಗಿ ಬಿಸಿ ಆದ ನಂತರ ಆಯಿಲ್ ಗೀರ್ ಹಾಕಬೇಕು ಅಂತಿಲ್ಲ, ಹಾಗೆ ನಾರ್ಮಲಾಗಿ ಇದನ್ನ ಹಾಕಿ ಶೀಟ್ ಜೊತೆನೇ ಹಾಕಿ ಸ್ವಲ್ಪ ಬಿಸಿ ಆದ ನಂತರ ಅದನ್ನ ಈ ಥರ ತೆಗೆದ್ರೆ ಚೆನ್ನಾಗಿ ಬರುತ್ತೆ, ಓಕೆನಾ. ಇಲ್ಲಿ ಮಧ್ಯೆ ಹೋಲ್ ಇದೆ ಅಲ್ಲ, ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೋಬೇಕು, ಚೆನ್ನಾಗಾಗತ್ತೆ. ಮತ್ತು ಎಕ್ಸ್ಟ್ರಾ ಜಾಸ್ತಿ ಆಯಿಲ್ ಹಾಕಿ ಮಾಡಬೇಕು ಅಂತ ಏನೂ ಇಲ್ಲ, ಓಕೆನಾ. ಸ್ವಲ್ಪ ಹಾಕಿದರೆ ಸಾಕು. ನೋಡಿ ಚೆನ್ನಾಗಿ ಹಿಂದೆ ಮುಂದೆ 2 ಕಡೆ ಚೆನ್ನಾಗಿ ಈ ಥರ ಬೇಯಿಸ್ಕೋಬೇಕು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ, ಓಕೆನಾ. ಒಂದು ಸಲ ಟ್ರೈ ಮಾಡಿ. ಸಿಂಪಲ್ಲಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಂತೂ ಸೂಪರ್ ಆಗಿರೋ ಬ್ರೇಕ್ಫಾಸ್ಟ್, ಓಕೆನಾ. ಒಂದು ಸಲ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ನಾನೀಗ ಎಲ್ಲ ಉಂಡೆಗಳನ್ನು ಈ ಥರ ಚೆನ್ನಾಗಿ ತಟ್ಕೊಂಡಿದ್ದೀನಿ ಶೀಟ್ ಮೇಲೆ. ಅದನ್ನ ಇದೇ ಥರ ಎಲ್ಲದನ್ನೂ ಈ ಥರ ಬೇಯಿಸ್ಕೊತಾ ಇದ್ದೀನಿ ಚೆನ್ನಾಗಿ, ಓಕೆನಾ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ. ನನ್ನ ಹಸ್ಬೆಂಡ್ಗಂತೂ ತುಂಬ ಇಷ್ಟ, ನನಗೂ ತುಂಬ ಇಷ್ಟ. ನಮ್ಮಮ್ಮ ಮಾಡಿಕೊಡ್ತಿದ್ರು, ಬಟ್ ಅವ್ರು ಕುಕುಂಬರ್ ಹಾಕಿ ಮಾಡ್ತಿದ್ರು. ಬಟ್ ಅದು ಸೂಪರು. ಅಮ್ಮನ ಕೈ ರುಚಿನೇ ಬೇರೆ ಅಲ್ವಾ. ನಾವು ಹೇಗೆ ಮಾಡಿದ್ರು ಅಮ್ಮ ಮಾಡೋದೇ ಚೆನ್ನಾಗಿರುತ್ತೆ. ಸೊ ಈ ಥರ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೋಡಿ, ಇದನ್ನ ಇದ್ರ ಜೊತೆ ಏನೂ ಬೇಡ, ಓಕೆನಾ. ಚಟ್ನಿ ಇರ್ಬೋದು, ಸಾಂಬಾರು ಇರ್ಬೋದು, ಯಾವುದು ಬೇಡ. ಸ್ವಲ್ಪ ತುಪ್ಪನೋ ಅಥವಾ ಬೆಣ್ಣೆನೋ ಇದ್ಬಿಟ್ರೆ ಸೂಪರಾಗಿರುತ್ತೆ, ಸಖತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಓಕೆನಾ. ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ಲೀಸ್. ಥ್ಯಾಂಕ್ ಯು ಆಲ್.